ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೋಕೋನಟ್ ಕಸ್ಟರ್ಡ್ ಲಡ್ಡು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದ ಪದಾರ್ಥಗಳು, ನಾನಿಲ್ಲಿ ಒಂದು ಕಾಯಿ ಫುಲ್ ತೊಗೊಂಡಿದ್ದೀನಿ, ಅದನ್ನು ತುರಿದಿಟ್ಕೊಂಡಿದ್ದೀನಿ. ಮತ್ತು ಕಂಡೆನ್ಸ್ಡ್ ಮಿಲ್ಕು ಅರ್ಧ ಕಪ್ ತೊಗೊಂಡಿದ್ದೀನಿ. ಆಮೇಲೆ ತುಪ್ಪ ಒಂದೆರಡು ಚಮಚ, ಏಲಕ್ಕಿ ಪುಡಿ ಸ್ವಲ್ಪ, ಮತ್ತು ಬಾದಾಮಿ. ಸೊ ಇಲ್ಲಿ ಮೊದಲು ಒಂದು ಬಾಣಲಿಗೆ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತಿರ್ಗಾ ನೆಕ್ಸ್ಟು ಇದನ್ನು ಆ ಕೊಬ್ಬರಿ ನಾವು ತುರ್ಕೊಂಡಿರೋದನ್ನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತೀರಾ ರೋಸ್ಟ್ ಮಾಡಬಾರ್ದು, ಅದರಲ್ಲಿರೋ ಕಾಯಿ ತುರಿಯಲ್ಲಿರೋ ತೇವಾಂಶ ಮಾತ್ರ ಹೋಗಬೇಕು ಅಷ್ಟೇ. ಇದನ್ನು ನಾನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟೇ. ನಾನಿವಾಗ ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಹದ ಬಂದರೆ ಸಾಕು. ಇವಾಗ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೋದು. ಹಾಕಿದ್ರೆ ಹಾಕ್ಬೋದು, ಇದು ಆಪ್ಷನಲ್ಲು. ಚೆನ್ನಾಗಿರುತ್ತೆ ಅಂತ, ಅದೊಂದು ಫ್ಲೇವರ್ ಕೊಡುತ್ತೆ ಅಂತ ಅಷ್ಟೇ. ತಿರ್ಗಾ ಇದಾಗಿದೆ, ಇಷ್ಟೇ. ಸೊ ಇವಾಗ ಇದು ಆಯಿತು ಅಂತಲೇ ಹೇಳ್ಬೋದು. ನಾವು ಇವಾಗ ಇದನ್ನು ಸೇಮ್ ಲಡ್ಡು ಥರ ಕಟ್ಟಬೇಕು. ಮನೇಲಿ ಜಾಸ್ತಿ ತೆಂಗಿನಕಾಯಿ ಇದೆ ಅನ್ನೋ ಟೈಮಲ್ಲಿ, ವೇಸ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಬೋದು. ಈ ಥರ ಮಾಡಿ ಫ್ರಿಡ್ಜಲ್ಲಿ ಎಷ್ಟು ದಿನ, ಒಂದು 15 ಡೇಸ್ವರೆಗೂ ಇಟ್ಕೋಬೋದು ನೀವು, ಏನೂ ಹಾಳಾಗಲ್ಲ. ಸೊ ನಾನಿವಾಗ ಅದನ್ನೇ ಡ್ರೈ ಕೋಕೋನಟ್ ಇರುತ್ತಲ್ಲ, ಅದನ್ನು ಅದ್ರ ಮೇಲೆ ಸುಮ್ಮನೆ ಸವರಿ ಅದನ್ನು ಇಡ್ತಾಯಿದ್ದೀನಿ. ನೋಡಿ, ಇಷ್ಟೇ ಕೋಕೋನಟ್ ಲಡ್ಡು. ನೋಡಿ, ನಾನು ಲಡ್ಡು ಕಟ್ಟಿ ಸರ್ವಿಂಗ್ ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಇಷ್ಟೇ. ಇದ್ರ ಮೇಲೆ ನೀವು ಗೋಡಂಬಿ, ಬಾದಾಮಿ ಎಲ್ಲ ಇಟ್ಕೋಬೋದು. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.